ಆತ್ಮೀಯ ಸ್ಪರ್ಧಾರ್ಥಿಗಳೇ, ಆರ್ ಮಂಜುನಾಥ್ ಹಿಸ್ಟ್ರಿ ಗ್ರೂಪ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಆನಂದ್ ಸರ್, ಭೂಗೋಳ ಚೇತನ ಪುಸ್ತಕದ ಲೇಖಕರು. ಆತ್ಮೀಯ ವಿದ್ಯಾರ್ಥಿಗಳೇ, ನಾನು ಕಳೆದ 2 ವಿಡಿಯೋಗಳಲ್ಲಿ ಕರ್ನಾಟಕದ ಮೇಲ್ಮೈ ಲಕ್ಷಣಗಳಿಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಕರಾವಳಿ ಮತ್ತು ಕರ್ನಾಟಕದ ಮಲೆನಾಡಿನ ಬಗ್ಗೆ ಮಾತಾಡಿದ್ದೆ. ಸೊ ಅದೇ ರೀತಿ ಇವತ್ತು ಮತ್ತೊಂದು ಮೇಲ್ಮೈ ಲಕ್ಷಣಗಳಿಗೆ ಸಂಬಂಧಪಟ್ಟಂತ ಮತ್ತೊಂದು ಇಂಪಾರ್ಟೆಂಟ್ ಟಾಪಿಕ್ ಯಾವುದಪ್ಪ ಅಂದರೆ ಕರ್ನಾಟಕದ ವಿಶೇಷವಾಗಿ ಈ ಒಂದು ಟಾಪಿಕ್ ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಇದು ಕರ್ನಾಟಕದ ಮೈದಾನಗಳು ಎನ್ನುವಂಥ 3ನೇ ಟಾಪಿಕ್ ಬರುತ್ತೆ. ಈ ಟಾಪಿಕ್ಕು ಅಷ್ಟೇ ನನ್ನ ಭೂಗೋಳ ಚೇತನಕ್ಕೆ ಆಧಾರಿತವಾಗಿಯೇ ಈ ಟಾಪಿಕ್ ಇರುತ್ತೆ. ಇದರಲ್ಲೂ ಕೂಡ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕ್ವಶನ್ಸ್ ರೈಸ್ ಆಗುವಂಥ ಸಾಧ್ಯತೆ ಇರೋದ್ರಿಂದ ಈ ಟಾಪಿಕನ್ನು ಕೂಡ ನಾವು ಅಧ್ಯಯನ ಮಾಡಬೇಕಾಗತ್ತೆ. ಸೊ ಕರ್ನಾಟಕದ ಮೈದಾನಗಳಲ್ಲಿ ಏನು ಬರುತ್ತೆ ಟಾಪಿಕ್ ಅನ್ನೋದನ್ನು ಇಡೀ ನನ್ನ ಬುಕ್ಕಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಆ ಬುಕ್ಕನ್ನು ಸಾಧ್ಯ ಆದರೆ ಪರ್ಚೇಸ್ ಮಾಡಿ ಓದಿ, ತುಂಬ ಚೆನ್ನಾಗಿದೆ ಬುಕ್ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ಕಿಗೆ ನಾವು ನೇರವಾಗಿ ಹೋಗೋಣ. ಸೊ ವಿಶೇಷವಾಗಿ ಕರ್ನಾಟಕದ ಮೈದಾನ ಅಂತ ಬಂದಾಗ, ಸೊ ನೋಡಿ, ಕರ್ನಾಟಕದ ಮೈದಾನ ಪ್ರದೇಶ ಅಂತ ಬಂದಾಗ ವಿಶೇಷವಾಗಿ ನಮಗೆ ಕರ್ನಾಟಕದ ಮೈದಾನ ಎಲ್ಲಿ ಬರುತ್ತೆ, ಯಾಕಂದರೆ ಯಾವ ಟಾಪಿಕ್ಗಳು ಕರ್ನಾಟಕದ ಯಾವ ಲೊಕೇಶನಲ್ಲಿ ಬರುತ್ತೆ ಅಂತ ಗೊತ್ತಾದರೆ ನಮಗೆ ಈಸಿ ಸ್ಟಡಿ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಸೊ ನೋಡಿ, ಈ ಕಡೆ ಇದು ಕರ್ನಾಟಕದ ಈ ಪಾರ್ಟ್ ಅಂತ ಬಂದಾಗ, ಇದು ಕರ್ನಾಟಕದ ಪಶ್ಚಿಮ ಭಾಗ ಅಂತ ಬಂದಾಗ, ಈ ಕಡೆ ನೋಡಿ, ಇನ್ನು ಈ ಭಾಗವನ್ನು ನಾವು ಆಮೇಲೆ ನೋಡುವ. ಸೊ ಈ ಭಾಗ ಕರ್ನಾಟಕದ ಪಶ್ಚಿಮ ಅಂತ ಬಂದಾಗ, ಈ ಕರ್ನಾಟಕದ ಮೈದಾನ ಅಂತ ಬಂದಾಗ ನೋಡಿ, ನಮಗೆ ಇದು ಕರಾವಳಿ ಅಂತ ಹೇಳ್ತೀವಿ, ಇದನ್ನು ಮಲೆನಾಡು ಅಂತ ಹೇಳ್ತೀವಿ. ಸೊ ಈ ಕರ್ನಾಟಕದ ಮೈದಾನ ಪ್ರದೇಶ ನಮ್ಗೆ ಎಲ್ಲಿ ಬರುತ್ತೆ ಅಂತ ಬಂದಾಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಇದು ಮಲೆನಾಡಿನ ಪೂರ್ವ ದಿಕ್ಕಿನ ವಿಶಾಲವಾದಂಥ ಮೈದಾನವನ್ನೇ ಕರ್ನಾಟಕದ ಮೈದಾನ ಅಂತ ಕರಿತೀವಿ. ಈ ಒಂದು ಪೂರ್ವ ಭಾಗದಲ್ಲಿ ಬರುವಂಥ ವಿಶೇಷವಾದಂಥ ಒಂದು ಭೌಗೋಳಿಕ ಗುಣಲಕ್ಷಣವೇ ಕರ್ನಾಟಕದ ಮೈದಾನ. ಸೊ ಹಾಗಾದರೆ ಈ ಮೈದಾನ ಪ್ರದೇಶ ಅಂತ ಬಂದಾಗ ವಿಶೇಷವಾಗಿ ನಿಮ್ಗೆ ಗೊತ್ತಿರಲಿ, ಈ ಮೈದಾನ ಈ ಉತ್ತರಕ್ಕೆ ಅಂತ ಬಂದಾಗ 900 ಮೀಟರ್ ಎತ್ತರವಾಗಿರುತ್ತೆ. ಸೊ ಸಹಜವಾಗಿ ಮಿನಿಮಮ್ 900 ಇರುತ್ತೆ, ಮ್ಯಾಕ್ಸಿಮಮ್ ಬಂದು 1200 ಮೀಟರ್ 8 ಇರುತ್ತೆ. ಸೊ ಈ ಮೈದಾನ ವಿಶೇಷವಾಗಿ ಉತ್ತರದ ಮೈದಾನ ಅಂತ ಬಂದಾಗ, ಈ ಒಂದು ಮೈದಾನ ಪ್ರದೇಶ ಅಂತ ಬಂದಾಗ ಈ ಮೈದಾನ ಪ್ರದೇಶ ಅಂತ ಬಂದಾಗ ಈ ಮೈದಾನ ಪ್ರದೇಶವನ್ನು ನಾವು ಸ್ಟಡಿ ಪರ್ಪಸ್ ಇಂದ 2 ಪಾರ್ಟ್ಗಳಾಗಿ ಡಿವೈಡ್ ಮಾಡ್ತೀವಿ. ಒಂದನ್ನ ಉತ್ತರದ ಮೈದಾನ ಅಂತ ಕರೆದ್ರೆ ಮತ್ತೊಂದನ್ನ ದಕ್ಷಿಣದ ಮೈದಾನ ಅಂತ ಕರಿತೀವಿ. ಸೊ ಹಾಗಾದ್ರೆ ಇಲ್ಲಿ ಮೈದಾನ ಪ್ರದೇಶ ಅಂತ ಬಂದಾಗ, ಸೊ ಇಲ್ಲಿ ಉತ್ತರದ ಮೈದಾನ ಅಂತ ನಾವೇನು ಸಪ್ರೇಟಾಗಿ ಟಾಪಿಕ್ ಡಿವೈಡ್ ಮಾಡಿದ್ದೀವಿ. ಈ ಉತ್ತರದ ಮೈದಾನದ ರಾಜ್ಯಗಳು ಯಾವುದು ಅಂತ ಕೇಳ್ತಾ ಇರ್ತಾನೆ. ಸೊ ನೋಡಿ, ಗುಲ್ಬರ್ಗ ಇದೆ, ಯಾದಗಿರಿ ಇದೆ, ಕೊಪ್ಪಳ ಇದೆ, ರಾಯಚೂರು ಇದೆ, ಬಳ್ಳಾರಿ ಇದೆ, ವಿಜಯನಗರ ಇದೆ, ಬೆಳಗಾವಿ ಇದೆ, ಬಾಗಲಕೋಟೆ ಇದೆ. ಎಲ್ಲ ಜಿಲ್ಲೆಗಳು ನಮಗೆ ಕನ್ಸಿಡರ್ ಮಾಡ್ತೀವಿ. ಇವನ್ನ ಉತ್ತರದ ಮೈದಾನದ ಜಿಲ್ಲೆಗಳು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಅರ್ಥ ಆಗಿದೆ ಅನ್ಕೋತೀನಿ. ಸೊ ಹಾಗಾದ್ರೆ ಇಡೀ ಉತ್ತರದ ಮೈದಾನ ಅಂತ ಬಂದಾಗ ಇದು ಯಾವ ಮಣ್ಣಿನಿಂದ ಕೂಡಿದೆ, ಉತ್ತರದ ಮೈದಾನ ಯಾವ ಮಣ್ಣಿನಿಂದ ಆವೃತವಾಗಿದೆ ಅಂತ ಬಂದಾಗ ಎಂಟೈರ್ ಇದು ಕಪ್ಪು ಮಣ್ಣಿನಿಂದ ಆವೃತವಾಗಿದೆ, ಬ್ಲ್ಯಾಕ್ ಸಾಯಿಲ್ ಇಂದ ಕವರ್ ಆಗಿದೆ. ಉತ್ತರದ ಮೈದಾನವು ಕಪ್ಪು ಮಣ್ಣಿನಿಂದ ಆವೃತವಾಗಿರೋದ್ರಿಂದ ಇದನ್ನು ನಾವು ಏನಂತ ಕರಿತೀವಪ್ಪ ಅಂದ್ರೆ ಕಪ್ಪು ಮಣ್ಣಿನ ಮೈದಾನ ಅಂತ ಕರಿತೀವಿ. ಸೊ ಹಾಗಾದ್ರೆ ಇನ್ನು ವಿಶೇಷವಾಗಿ ಈ ಮೈದಾನ ಪ್ರದೇಶ ಅಂತ ಬಂದಾಗ ನೋಡಿ, ಸೊ ಇಲ್ಲಿ ಮ್ಯಾಪಲ್ಲಿ ಒಂದ್ಸರಿ ತೋರಿಸ್ಬಿಡ್ತೀನಿ, ಹಾಗೆ ನೋಡಿ ನಿಮ್ಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತಿದ್ದು. ಸೊ ಈ ಒಂದು ಭಾಗ ಏನಿದೆ, ನಮಗೆ ಕರ್ನಾಟಕದ ಭೌಗೋಳಿಕ ಗುಣಲಕ್ಷಣಗಳಲ್ಲಿ ನಾವು 3 ಭಾಗಗಳನ್ನು ನಾವೇನು ಅಧ್ಯಯನ ಮಾಡಿದ್ವಿ. ನಿಮಗೆ ಫಸ್ಟ್ ನಾನು ಅಧ್ಯಯನ ಮಾಡಿದ್ದು ಕರಾವಳಿ. ನೋಡಿ ಇಲ್ಲಿದೆ, ದಿಸ್ ಇಸ್ ಕೋಸ್ಟಲ್ ಏರಿಯಾ. ನೋಡಿ ಈ ಭಾಗವನ್ನು ನಾವು ಮಲೆನಾಡು ಅಂತ ಕರೆದ್ರೆ, ಸೊ ಈ ಭಾಗವನ್ನು ನೋಡಿ, ಇದನ್ನು ಉತ್ತರದ ಮೈದಾನ, ಇದನ್ನು ದಕ್ಷಿಣದ ಮೈದಾನ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಉತ್ತರದ ಮೈದಾನ, ದಕ್ಷಿಣದ ಮೈದಾನ, ಮಲೆನಾಡು, ಕರಾವಳಿ. ಸೊ ಹಾಗಾದ್ರೆ ಇಲ್ಲಿ ಯಾವ್ಯಾವ ಜಿಲ್ಲೆಗಳು ಬರುತ್ತೆ ಅಂತ ನಿಮ್ಗೆ ಈಸಿಯಾಗಿ ನೋಡಿ, ಇಲ್ಲಿ ಯಾವ ಜಿಲ್ಲೆಗಳು ಬರುತ್ತೆ ಅಂತ ಹೇಳಿದೆ, ಇಲ್ಲಿ ಯಾವ ಜಿಲ್ಲೆಗಳು ಬರುತ್ತೆ ಅಂತ ಹೇಳಿದೆ, ಉತ್ತರದ ಮೈದಾನಗಳು ಹೇಳಿದೆ, ದಕ್ಷಿಣದ ಮೈದಾನಗಳು ಹೇಳಿದೆ. ಯಾವ್ಯಾವ ಭೌಗೋಳಿಕ ಗುಣಲಕ್ಷಣಗಳಲ್ಲಿ ಯಾವ್ಯಾವ ಜಿಲ್ಲೆಗಳು ಬರುತ್ತೆ ಅನ್ನೋದನ್ನ ನಾವು ಆಲ್ರೆಡಿ ಅಧ್ಯಯನ ಮಾಡಿದೀವಿ. ನೆಕ್ಸ್ಟ್ ಹಾಗಾದರೆ ಇನ್ನು ಸರ್ ವಿಶೇಷವಾಗಿ ನಾವೇನು ನೋಡಬೇಕು ಸರ್ ಅಂತ ಬಂದಾಗ, ಉತ್ತರದ ಮೈದಾನ ಕಪ್ಪು ಮಣ್ಣಿನಿಂದ ಆವೃತವಾಗಿರೋದ್ರಿಂದ ಇದನ್ನು ಕಪ್ಪು ಮೈದಾನ ಅಂತ ಕರೆದ್ರೆ, ದಕ್ಷಿಣದ ಮೈದಾನ ಅಂತ ನಿನ್ನೆ ಮಾರ್ಕಲ್ಲಿ ತೋರಿಸಿದೆ, ದಕ್ಷಿಣದ ಮೈದಾನ ಕೂಡ ಕೆಂಪು ಮಣ್ಣಿನಿಂದ ಆವೃತವಾಗಿರುವುದರಿಂದ, ಅರ್ಥ ಆಯ್ತಲ್ಲ, ಇದು ಸಂಪೂರ್ಣವಾಗಿ ಕೆಂಪು ಮಣ್ಣಿನಿಂದ ಆವೃತವಾಗಿದೆ ದಕ್ಷಿಣದ ಮೈದಾನ. ಇದು ಅಷ್ಟೇ, ಇದು ಎಷ್ಟು ಮೀಟರ್ ಹೈಟ್ ಇದೆ ಅಂತ ಪಿಕ್ಸ್ ಇಲ್ಲಿ ನಮ್ಗೆ ವಿಶೇಷವಾಗಿ ಕಂಡು ಬರುತ್ತೆ. ಹೈಟ್ ಎಷ್ಟಿರುತ್ತಪ್ಪ ಅಂದ್ರೆ 900ರಿಂದ 1200 ಮೀಟರ್ನಷ್ಟು ಹೈಟ್ ಇರುವಂಥ ಪ್ರದೇಶ ಕಂಡು ಬರುತ್ತೆ. ಸೊ ಈ ರೀತಿಯಾಗಿ ನಾವು ಉತ್ತರದ ಮೈದಾನ ಮತ್ತು ದಕ್ಷಿಣ ಮೈದಾನದ
ಮಣ್ಣನ್ನ ಆಧರಿಸಿ ಇದನ್ನ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ, ಉತ್ತರದ ಮೈದಾನ ಮತ್ತು ದಕ್ಷಿಣ ಮೈದಾನ ಅಂತ. ಇಷ್ಟ ಹಾಗಾದ್ರೆ ಸ್ನೇಹಿತರೆ, ಇನ್ನು ನೋಡಿ ವಿಶೇಷವಾಗಿ ಮತ್ತೊಮ್ಮೆ ರಿಪೀಟ್ ಆಗ್ತಾ ಇದೆ. ಇಲ್ಲಿ ಭಾರತದ ಮೈದಾನವನ್ನ 2 ವಿಧಗಳಾಗಿ ಅಧ್ಯಯನ ಮಾಡ್ತೀವಿ ಅಂತ ಹೇಳಿದ್ರೆ, ಅದರಲ್ಲಿ ಉತ್ತರದ ಮೈದಾನ ಅಂಡ್ ದಕ್ಷಿಣದ ಮೈದಾನ ಅಂತ. ಮೊದಲನೇದು ಉತ್ತರದ ಮೈದಾನ ಅಂತ ಬಂದಾಗ ಇದು ಸಂಪೂರ್ಣವಾಗಿ ಕಪ್ಪು ಮಣ್ಣಿನಿಂದ ಕೂಡಿರುವಂತ ಪ್ರದೇಶ. ಸೊ ಇದು ನೋಡಿ ಕಪ್ಪು ಮಣ್ಣು ಅಂತ ಬಂದಾಗ, ಈ ಕಪ್ಪು ಮಣ್ಣು ಯಾವ ಶಿಲೆಯಿಂದ ನಿರ್ಮಾಣ ಆಗಿದೆ ಅಂತ ಕೇಳ್ತಾನೆ. ಕಪ್ಪು ಮಣ್ಣು ಬಸಾಲ್ಟ್ ಶಿಲೆಯಿಂದ ನಿರ್ಮಾಣವಾಗಿರುವಂತ ಮಣ್ಣೆ ಕಪ್ಪು ಮಣ್ಣು. ಸೊ ಅಂದ್ರೆ ಈ ಬಸಾಲ್ಟ್ ಶಿಲೆ ಏನಿದೆ ಇದು ಬಹಿಸ್ಸರಣ ಅಗ್ನಿಶಿಲೆಗೆ ಉದಾಹರಣೆ ಆಗತ್ತೆ. ಅಂದ್ರೆ ಬಹಿಸ್ಸರಣ ಅಗ್ನಿಶಿಲೆ ಅಂತ ಬಂದಾಗ ಅಗ್ನಿಶಿಲೆಯಲ್ಲಿ 2 ವಿಧ, ಒಂದು ಅಂತಃಸರಣ ಅಗ್ನಿಶಿಲೆ ಮತ್ತೊಂದು ಬಹಿಸ್ಸರಣ ಅಗ್ನಿಶಿಲೆ ಅಂತ. ಇಲ್ಲಿ ಅಂತಃಸರಣ ಅಗ್ನಿಶಿಲೆ ಅಂತ ಬಂದಾಗ ಶಿಲಾಪಾಕ ಅಥವಾ ಮ್ಯಾಗ್ಮಾ ಭೂಮಿಯ ಮೇಲ್ಮೈಯನ್ನ ತಲುಪುವ ಮೊದಲೇ ಭೂಮಿಯ ಅಂತರಾಳದೊಳಗೆ ಘನೀಭವಿಸಿ ಶಿಲೆಯಾಗಿ ರಚನೆ ಆಗತ್ತಲ್ಲ, ಅದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಅಂತಃಸರಣ ಅಗ್ನಿಶಿಲೆ ಅಂತ ಕರಿತೀವಿ. ಅಂಡ್ ವೆರಿ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಅಂತಃಸರಣ ಅಗ್ನಿಶಿಲೆಗೆ ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ಗ್ರಾನೈಟ್ ಅಂತ ಬರುತ್ತೆ. ಅದೇ ರೀತಿ ಅಗ್ನಿಶಿಲೆಯಲ್ಲಿ ಮತ್ತೊಂದು ಎಕ್ಸಾಂಪಲ್ ಯಾವ್ದಪ್ಪ ಅಂದ್ರೆ ಬಹಿಸ್ಸರಣ ಶಿಲೆ. ಸೊ ಬಹಿಸ್ಸರಣ ಶಿಲೆ ಅಂದ್ರೆ ಏನಪ್ಪಾ ಅಂದ್ರೆ ಶಿಲಾಪಾಕ ಅಥವಾ ಮ್ಯಾಗ್ಮಾ ಭೂಮಿಯ ಮೇಲ್ಮೈಯನ್ನ ತಲುಪಿ ಭೂಮಿಯ ಮೇಲ್ಮೈಯಲ್ಲಿ ತಂಪಾಗಿ ಘನೀಭವಿಸಿ ನಂತರ ಶಿಲೆಯಾಗಿ ಫಾರ್ಮ್ ಆಗತ್ತಲ್ಲ, ಇದನ್ನೇ ಬಹಿಸ್ಸರಣ ಶಿಲೆ ಅಂತ ಕರಿತೀವಿ. ಸೊ ಇದಕ್ಕೆ ಉದಾಹರಣೆ ಅಂತ ಬಂದಾಗ ಬಸಾಲ್ಟ್ ಶಿಲೆಯ ಸವೆತದಿಂದ ರಚಿತವಾಗುವಂತಹ ಮಣ್ಣೆ ಕಪ್ಪು ಮಣ್ಣು. ಸೊ ಹಾಗಾಗಿ ಈ ಒಂದು ಕಪ್ಪು ಮಣ್ಣು ಅತಿ ಹೆಚ್ಚಾಗಿ ವಿಸ್ತರಿಸಿರುವಂತ ರಾಜ್ಯ ಯಾವುದು ಅಂತ ಕೇಳಿದ್ರೆ, ಕಪ್ಪು ಮಣ್ಣು ಅತಿ ಹೆಚ್ಚಾಗಿ ವಿಸ್ತರಿಸಿರುವಂತ ರಾಜ್ಯ ಭಾರತದ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಪ್ಪು ಮಣ್ಣು ಅತಿ ಹೆಚ್ಚು ವಿಸ್ತಾರವಾಗಿದೆ. ಸೊ ಇದನ್ನು ಆಧಾರವಾಗಿ ಇಟ್ಕೊಂಡು ಕರ್ನಾಟಕದ ಉತ್ತರ ಕರ್ನಾಟಕವು ಸಂಪೂರ್ಣವಾಗಿ ಕಪ್ಪು ಮಣ್ಣಿನಿಂದ ಆವೃತವಾಗಿದೆ. ಅದಕ್ಕೋಸ್ಕರ ಉತ್ತರ ಕರ್ನಾಟಕದ ಮೈದಾನವನ್ನ ಕಪ್ಪು ಮಣ್ಣಿನ ಮೈದಾನ ಅಂತ ಕರಿತೀವಿ. ಇನ್ನು ವೆರಿ ವೆರಿ ಇಂಪಾರ್ಟೆಂಟ್, ನಾನು ಆಗ್ಲೇ ಹೇಳ್ದಂಗೆ ಯಾವ್ಯಾವ ಜಿಲ್ಲೆಗಳು ಇಲ್ಲಿ ಬರುತ್ತೆ ಸರ್ ಅಂತ ಬಂದಾಗ ಬೀದರ್, ಕಲಬುರ್ಗಿ, ಯಾದಗಿರಿ, ವಿಜಯಪುರ, ಬೆಳಗಾವಿ, ಕೊಪ್ಪಳ, ರಾಯಚೂರು, ಬೆಳಗಾವಿ, ಕೊಪ್ಪಳ, ಬಳ್ಳಾರಿ, ಧಾರವಾಡ, ಹಾವೇರಿ ಇವುಗಳನ್ನ ನಾವು ಉತ್ತರದ ಮೈದಾನದ ಜಿಲ್ಲೆಗಳು ಅಂತ ಕರಿತೀವಿ. ಈ ಭಾಗದಲ್ಲಿ ಉಷ್ಣಾಂಶ ತೀವ್ರ ಗತಿಯಲ್ಲಿ ಇರೋದ್ರಿಂದ, ಉಷ್ಣಾಂಶ ಜಾಸ್ತಿ ಇರೋದ್ರಿಂದ ಇವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಬಿಸಿಲು ನಾಡಿನ ಜಿಲ್ಲೆಗಳು ಅಂತ ಕರಿತೀವಿ. ಬಿಸಿಲು ನಾಡಿನ ಜಿಲ್ಲೆಗಳು ಅಂತೇಳಿ ನಾವು ಇವನ್ನ ಕರಿತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದ್ರೆ ಇನ್ನ ಉತ್ತರದ ಮೈದಾನವು ಸಂಪದ್ಭರಿತವಾದಂಥ ಕಪ್ಪು ಮಣ್ಣಿನಿಂದ ಆವೃತವಾಗಿರೋದ್ರಿಂದ ಇಲ್ಲಿ ವಿಶೇಷವಾಗಿ ಯಾವ ಬೆಳೆಗಳನ್ನ ಬೆಳಿತೀವಿ? ಸೊ ಕಪ್ಪು ಮಣ್ಣಿನಿಂದ ಆವೃತವಾಗಿರುವಂಥ ಉತ್ತರದ ಮೈದಾನದಲ್ಲಿ ಅತಿ ಪ್ರಮುಖವಾಗಿ ಬೆಳೆಯುವಂಥ ಬೆಳೆಗಳು ಯಾವುದು ಅಂತ ಬಂದಾಗ ಒಂದು ಜೋಳವನ್ನು ಅತಿ ಹೆಚ್ಚಾಗಿ ಬೆಳಿತೀವಿ, ಹತ್ತಿ, ಗೋಧಿ, ಎಳ್ಳು, ತೊಗರಿ, ಸೂರ್ಯಕಾಂತಿ, ಮೆಣಸಿನಕಾಯಿ, ದ್ವಿದಳ ಧಾನ್ಯಗಳನ್ನ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿರೋದ್ರಿಂದ ಇಲ್ಲಿ ಬೆಳೆಯುವಂಥ ಪ್ರಮುಖ ಬೆಳೆಗಳು. ಅಂಡ್ ವೆರಿ ವೆರಿ ಇಂಪಾರ್ಟೆಂಟು, ಇಡೀ ಉತ್ತರದ ಮೈದಾನವು ಯಾವ ನದಿಗಳ ಜಲಾನಯನ ಪ್ರದೇಶಕ್ಕೆ ಒಳಪಡುತ್ತದೆ? ಅಂದ್ರೆ ಉತ್ತರದ ಮೈದಾನದಲ್ಲಿ ಕಂಡು ಬರುವಂತಹ ಪ್ರಮುಖ ನದಿ ವ್ಯವಸ್ಥೆಗಳು ಯಾವುವು ಅಂತ ಬಂದಾಗ ಈ ಕಡೆ ಕೃಷ್ಣ, ತುಂಗಭದ್ರಾ, ಭೀಮಾ, ಅದರ ಉಪನದಿಗಳು. ಅದು ಎಸ್ಪೆಷಲಿ ಉತ್ತರ ಕರ್ನಾಟಕ ಅಂದಿದ ತಕ್ಷಣ ಮೇಜರ್ ರಿವರ್ ಯಾವುದು ಅಂತ ಕೇಳ್ತಾನೆ. ಇಡೀ ಉತ್ತರ ಕರ್ನಾಟಕವನ್ನ ಆವರಿಸಿರುವಂತಹ ಪ್ರಮುಖ ನದಿ ವ್ಯವಸ್ಥೆ ಕೃಷ್ಣಾ ನದಿ ವ್ಯವಸ್ಥೆ. ಈ ಕೃಷ್ಣಾ ನದಿ ವ್ಯವಸ್ಥೆಯು ಉತ್ತರ ಕರ್ನಾಟಕದಲ್ಲಿ ಅತಿ ಹೆಚ್ಚಾಗಿ ಜಲಾನಯನ ಪ್ರದೇಶವನ್ನ ನಿರ್ಮಾಣ ಮಾಡ್ತಾ ಇದೆ. ಉತ್ತರ ಕರ್ನಾಟಕವು ಸಮೃದ್ಧವಾದಂತ ಮಣ್ಣು ಮತ್ತು ಸಮೃದ್ಧವಾದಂತ ವಾಟರ್ ಸೋರ್ಸ್ ಅನ್ನು ಒಳಗೊಂಡಿರೋದ್ರಿಂದ ಉತ್ತರ ಕರ್ನಾಟಕದಲ್ಲಿ ಈ ಪ್ರಮುಖ ಬೆಳೆಗಳನ್ನ ಬೆಳೆಯಲು ಸಾಧ್ಯ. ಇನ್ನಾಗಾದ್ರೆ ಇಲ್ಲಿ ಉತ್ತರ ಕರ್ನಾಟಕದಲ್ಲಿ ನಿಮ್ಗೆ ಗೊತ್ತಿರಲಿ, ವಿಶೇಷವಾಗಿ ನಮಗೆ ಭಾರತದ ಅತ್ಯಂತ ಪ್ರಾಚೀನ ಶಿಲೆ ಯಾವುದು ಅಂತ ಕೇಳ್ತಾನೆ. ಸೊ ಭಾರತದ ಅತ್ಯಂತ ಪ್ರಾಚೀನ ಶಿಲೆ ಯಾವುದು ಅಂತ ಬಂದಾಗ ಅದನ್ನು ನಾವು ಧಾರವಾಡದ ಶಿಲೆಗಳು ಅಂತ ಕರಿತೀವಿ. ಈ ಉತ್ತರ ಕರ್ನಾಟಕದಲ್ಲಿ ಭಾರತದ ಅತ್ಯಂತ ಪ್ರಾಚೀನ ಶಿಲೆಯಾದಂತ ಧಾರವಾಡ ಶಿಲೆ ಕಂಡು ಬರುತ್ತದೆ. ಯಾವ ಶಿಲೆ ಕಂಡು ಬರುತ್ತೆ? ಧಾರವಾಡ ಶಿಲೆ ಕಂಡು ಬರುತ್ತೆ. ಧಾರವಾಡ ಶಿಲೆ ಎಲ್ಲಿ ಕಂಡು ಬರುತ್ತೆ ಅಂತ ಬಂದಾಗ ಇದು ಉತ್ತರ ಕರ್ನಾಟಕದ ಧಾರವಾಡ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಇದು ಭಾರತದಲ್ಲಿ ಅತ್ಯಂತ ಪ್ರಾಚೀನವಾದಂತ ಶಿಲೆ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಇನ್ನ ವಿಶೇಷವಾಗಿ ನೋಡಿ, ಉತ್ತರ ಕರ್ನಾಟಕ ವಿಶಾಲವಾಗಿದೆ, ಫ್ಲಾಟ್ ಆಗಿದೆ. ಇಲ್ಲಿ ಬಹಳಷ್ಟು ಪರ್ವತ ಶಿಖರಗಳೇನಿಲ್ಲ, ಹೆಚ್ಚು ಪರ್ವತ ಶಿಖರಗಳೇನಿಲ್ಲ. ಇಲ್ಲಿ ತುಂಬಾ ಕಡಿಮೆ ಪರ್ವತ ಶಿಖರಗಳು ಇಲ್ಲಿ ಕಂಡು ಬರುತ್ತೆ. ಇಲ್ಲಿ ಕಂಡು ಬರುವಂತ ವಿಶೇಷವಾದಂತ ಪರ್ವತ ಶಿಖರಗಳು ಬಹಳ ಕಡಿಮೆ ಇದಾವೆ, ಇಲ್ಲೇನು ಬಹಳ ಜಾಸ್ತಿ ಇಲ್ಲ. ಯಾಕಂದ್ರೆ ಇಡೀ ಉತ್ತರ ಕರ್ನಾಟಕದ ಮೈದಾನವು ಸಮತಟ್ಟಾಗಿದೆ, ಫ್ಲಾಟ್ ಆಗಿದೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಅತಿ ಪ್ರಮುಖವಾದಂತ ಶಿಖರಗಳೇನು ಕಂಡು ಬರಲ್ಲ. ಇಲ್ಲಿ ಕಂಡು ಬರುವಂತ ವಿಶೇಷವಾದಂತ ಬೆಟ್ಟ ಯಾವುದು ಅಂತ ಬಂದಾಗ ನರಗುಂದ ಬೆಟ್ಟ ಬರುತ್ತೆ. ಇಲ್ಲಿ 798 ಮೀಟರ್ ಹೈಟ್ ಇದೆ, ಗದಗ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ ನರಗುಂದ ಬೆಟ್ಟ. ಇನ್ನು ಎರಡನೇದು ಪರಸನಗಡ ಗುಡ್ಡ ಅಂತ ಬರುತ್ತೆ, ಇದು ಬೆಳಗಾವಿ ಡಿಸ್ಟ್ರಿಕ್ಟ್ ಅಲ್ಲಿ ಬರುತ್ತೆ. ಇವೆಲ್ಲ ಹಳೆ
ಕ್ವಶನ್ಸ್ಗಳಿದು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಆಗಿರುವಂತ ಕ್ವಶನ್ಸ್ ವಿತ್ ಡಯಾಗ್ರಾಮ್ ಅಲ್ಲಿ ಇದೆ, ನೋಟ್ ಮಾಡ್ಕೊಳ್ಳಿ. ಇನ್ನ ಹಿಳಕಲ್ ಗುಡ್ಡ ಬರುತ್ತೆ ಬಾಗಲಕೋಟೆ ಡಿಸ್ಟಿಕ್, ಗುರುಮಿಟ್ಕಲ್ ಗುಡ್ಡ ಬರುತ್ತೆ ಯಾದಗಿರಿ, ಅಂಜನಾದ್ರಿ ಬೆಟ್ಟ ಬರುತ್ತೆ ಕೊಪ್ಪಳ. ಸೊ ವಿಶೇಷವಾಗಿರುವಂತ ಬೆಟ್ಟಗಳಿವಷ್ಟೇ. ಇಲ್ಲಿ ಕಂಡುಬರುವಂತ ಉತ್ತರ ಕರ್ನಾಟಕದಲ್ಲಿ ಕಂಡುಬರುವಂತ ವಿರಳಾತಿ ವಿರಳ ಬೆಟ್ಟಗಳಲ್ಲಿ ವಿಶೇಷವಾಗಿ ಈ ಬೆಟ್ಟಗಳನ್ನ ಮಾತ್ರ ನಾವು ನೋಡ್ತಾ ಹೋಗ್ತೀವಿ. ಇದಕ್ಕಿಂತ ಹೆಚ್ಚಿನ ಬೆಟ್ಟಗಳು ಉತ್ತರ ಕರ್ನಾಟಕದಲ್ಲಿ ಬರಲ್ಲ. ಕಾರಣ ಹೇಳಿದ್ದೀನಿ ನಾನು, ಇಡೀ ಉತ್ತರ ಕರ್ನಾಟಕವು ವಿಶಾಲವಾದಂತ ಸಮೃದ್ಧವಾದಂತ ಭೂಪ್ರದೇಶವನ್ನು ಒಳಗೊಂಡಿರೋದ್ರಿಂದ ಇಲ್ಲಿ ಇಳಿಜಾರು ಎತ್ತರ ಗುಡ್ಡ ಪ್ರದೇಶಗಳ ಸಂಖ್ಯೆ ತೀರಾ ವಿರಳ ಇರುತ್ತದೆ ಸ್ನೇಹಿತರೆ. ಇನ್ನ ವಿಶೇಷವಾಗಿ ಬಾಗಲಕೋಟೆ ಜಿಲ್ಲೆ ಅಂತ ಬಂದಾಗ ಬಾಗಲಕೋಟೆ ಜಿಲ್ಲೆನಲ್ಲಿ ಕಲದಾಗಿ ಮತ್ತು ಬಾದಾಮಿ ಎನ್ನುವಂತ ಎರಡು ಬೆಟ್ಟಗಳು ಕಂಡು ಬರುತ್ತೆ. ಬಾಗಲಕೋಟೆ ಡಿಸ್ಟಿಕ್ ಅಲ್ಲಿ ನೋಟ್ ಮಾಡ್ಕೊಳ್ಳಿ, ಕಲದಾಗಿ ಮತ್ತು ಬಾದಾಮಿ ಬೆಟ್ಟಗಳು ಎನ್ನುವಂತ ಎರಡು ಬೆಟ್ಟಗಳು ವಿಶೇಷವಾಗಿ ಇಲ್ಲಿ ಕಂಡು ಬರುತ್ತೆ. ಇನ್ನ ವಿಶೇಷವಾಗಿ ಏನಪ್ಪಾ ಅಂದ್ರೆ ಈ ಬಾದಾಮಿ ಅಂತ ಬಂದಾಗ ಈ ಬಾದಾಮಿಯಲ್ಲಿ ವಿಶೇಷತೆ ಏನಪ್ಪಾ ಅಂದ್ರೆ ಸುಣ್ಣದ ಕಲ್ಲಿನ ಸ್ತರಭಂಗ, ಸವದತ್ತಿ ಮತ್ತು ಬಾದಾಮಿಯಲ್ಲಿ ಕಂಡು ಬರ್ತದೆ. ನಮ್ಮ ಸುಣ್ಣದ ಕಲ್ಲು ಅಂತ ಬಂದಾಗ ಅತಿ ಹೆಚ್ಚು ಸುಣ್ಣದ ಕಲ್ಲಿನ ಅಂಶಗಳು ನಮ್ಗೆ ದೊರೆಯುವಂತ ಭಾಗ. ಸೊ ವಿಶೇಷವಾಗಿ ನಮ್ಗೆ ಎಲ್ಲಿ ಕಂಡು ಬರುತ್ತೆ ಅಂದ್ರೆ ಸವದತ್ತಿ ಮತ್ತು ಬಾದಾಮಿಯಲ್ಲಿ ಕಂಡು ಬರುತ್ತೆ. ಇದನ್ನ ನೋಟ್ ಮಾಡ್ಕೊಳ್ಳಿ. ಇನ್ನ ವಿಶೇಷವಾಗಿ ನಾವು ಯಾದಗಿರಿ ಡಿಸ್ಟಿಕ್ ಹೋದಾಗ ಇದಂತೂ ಎಲ್ಲ PC ಇಂದ ಹಿಡ್ಕೊಂಡು SDA FDA ಎಲ್ಲ ಎಕ್ಸಾಮ್ ಅಲ್ಲೂ ಕೂಡ ಆಗಿದೆ. ಮಲಗಿರುವಂತಹ ಬುದ್ಧನ ಬೆಟ್ಟಗಳು ವಿಶೇಷವಾಗಿ ಎಲ್ಲಿ ಕಂಡು ಬರುತ್ತೆ ಅಂತ, ಮಲಗಿರುವಂತಹ ಬುದ್ಧನ ಬೆಟ್ಟಗಳು ನಮ್ಗೆ ಎಲ್ಲಿ ಕಂಡು ಬರುತ್ತಪ್ಪ ಅಂದ್ರೆ ಯಾದಗಿರಿ ಜಿಲ್ಲೆಯಲ್ಲಿ ಮಲಗಿರುವಂತಹ ಬುದ್ಧನ ಬೆಟ್ಟಗಳು ಕಂಡು ಬರುತ್ತೆ. ಇನ್ನು ವಿಶೇಷವಾಗಿ ಗದಗ ಡಿಸ್ಟಿಕ್ ಅಲ್ಲಿ ಕಪ್ಪತಗುಡ್ಡ ಎನ್ನುವಂತ ಒಂದು ಪ್ರದೇಶ ಬರುತ್ತೆ. ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಥವಾ ಉತ್ತರ ಕರ್ನಾಟಕದ ಮಲೆನಾಡು ಅಂತ ಕರಿತೀವಿ. ಈ ಕಪ್ಪತಗುಡ್ಡ ಏನಕ್ಕೆ ಫೇಮಸ್ ಸರ್ ಅಂತ ಏನಾದ್ರು ಕೇಳಿದ್ರೆ, ಕಪ್ಪತಗುಡ್ಡ ಚಿನ್ನದ ಅದಿರಿಗೆ ಫೇಮಸ್. ಈಗ ಯಾಕಂದ್ರೆ ಕರ್ನಾಟಕದಲ್ಲಿ ಇವಾಗ ಪ್ರೆಸೆಂಟ್ ಅತಿ ಹೆಚ್ಚು ಚಿನ್ನ ಸಿಗ್ತಾ ಇರೋದು ಎಲ್ಲಿ ಅಂತ ಬಂದಾಗ ರಾಯಚೂರಿನ ಹಟ್ಟಿಯಲ್ಲೇನಾದ್ರೂ ಚಿನ್ನ ನಮ್ಗೆ ತೀರಾ ಕಡಿಮೆ ಸಿಗಕ್ಕೆ ಏನಾದ್ರು ಪ್ರಾರಂಭ ಆದ್ರೆ ನಮ್ಮ ಮುಂದಿನ ಆಪ್ಷನ್ಸ್ ಯಾವ್ದಾಗಿರುತ್ತಪ್ಪ ಅಂದ್ರೆ ಕಪ್ಪತಗುಡ್ಡ. ಇದು ವಿಶೇಷವಾಗಿ ಎಲ್ಲಿದೆ ಅಂತ ಬಂದಾಗ ಗದಗ ಜಿಲ್ಲೆನಲ್ಲಿದೆ. ಇಲ್ಲಿನ ಪ್ರಕೃತಿ ಕೂಡ ಅಷ್ಟು ಸುಂದರವಾಗಿರೋದ್ರಿಂದ ಇದನ್ನ ಉತ್ತರ ಕರ್ನಾಟಕದ ಸಹ್ಯಾದ್ರಿ ಅಂತಾನೆ ನಾವು ಇದನ್ನ ಮೆನ್ಷನ್ ಮಾಡ್ತೀವಿ ಸ್ನೇಹಿತರೆ. ಇದಿಷ್ಟು ನಮಗೆ ಉತ್ತರ ಕರ್ನಾಟಕದ ವಿಶೇಷತೆಗಳ ಬಗ್ಗೆ ಮಾತಾಡೋದಾದ್ರೆ, ಇನ್ನ ಮತ್ತೊಂದು ವಿಶೇಷವಾಗಿ ನೋಡಿ, ಇದು ಉತ್ತರ ಕರ್ನಾಟಕದಲ್ಲಿ ಮತ್ತೊಂದು ವಿಶೇಷವಾದಂತ ಪಾಯಿಂಟ್ ಯಾವುದು ಅಂತ ಬಂದಾಗ ನೋಡಿ, ಇಲ್ಲಿ ಯಾಕೆ ಉತ್ತರ ಕರ್ನಾಟಕದಲ್ಲಿ ಬೆಟ್ಟಗಳು ಕಡಿಮೆ ಅಂದ್ರೆ ಇಲ್ಲಿ ಉತ್ತರ ಕರ್ನಾಟಕವು ದಕ್ಷಿಣ ಕರ್ನಾಟಕಕ್ಕೆ ಹೋಲಿಸಿದರೆ, ಸೊ ಇದು ಉತ್ತರದ ಮೈದಾನವು ದಕ್ಷಿಣಕ್ಕೆ ಹೋಲಿಸಿದರೆ ಏನಾಗಿದೆಯಪ್ಪ ಅಂದ್ರೆ ಇದು ಸಮತಟ್ಟಾಗಿದೆ, ಫ್ಲಾಟ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಪರ್ವತ ಶಿಖರಗಳ ಸಂಖ್ಯೆ ತೀರಾ ವಿರಳ ಇರುತ್ತೆ. ಇನ್ನ ವಿಶೇಷವಾಗಿ ನಮ್ಮ ಲಾಸ್ಟ್ FDA ನಲ್ಲಿ ಕ್ವಶನ್ ಕೇಳಿದ ಕರ್ನಾಟಕದ ದೋಹ ಪ್ರದೇಶ ಯಾವುದು ಅಂತ. ಕರ್ನಾಟಕದ ದೋಹ ಪ್ರದೇಶ ಅಂತೇಳಿ ನಾವು ಯಾವ್ದನ್ನ ಕರಿತೀವಪ್ಪ ಅಂದ್ರೆ ರಾಯಚೂರು ಜಿಲ್ಲೆಯಲ್ಲಿರುವಂತದ್ದು ಕರ್ನಾಟಕದ ದೋಹ ಪ್ರದೇಶ. ಅಂದ್ರೆ ಇವತ್ತಿನ ರಾಯಚೂರು ಡಿಸ್ಟ್ರಿಕ್ಟ್ ಏನಿದೆ ಅದನ್ನ ನಾವು ದೋಹಬ್ ಅಂತ ಕರಿತೀವಿ. ದೋಹಬ್ ಎಂದರೆ ಏನು ಅಂತ ಏನಾದ್ರೂ ಕೇಳಿದರೆ, ಸೊ ಕರ್ನಾಟಕದ ದೋಹಬ್ ಯಾವ್ದು ಅಂತ ಕೇಳಿದ್ರೆ ರಾಯಚೂರು. ಹಾಗಾದ್ರೆ ದೋಹಬ್ ಅಂದ್ರೆ ಏನು ಅಂತ ಏನಾದ್ರು ಕೇಳಿದ್ರೆ ಎರಡು ನದಿಗಳ ನಡುವೆ ಕಂಡು ಬರುವಂತ ಭೂಪ್ರದೇಶವನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ದೋಹ ಪ್ರದೇಶ ಅಂತ ಕರಿತೀವಿ. ಹಾಗಾದ್ರೆ ರಾಯಚೂರು ದೋಹಬ್ ಅನ್ನೋದು ಯಾವ ಎರಡು ನದಿಗಳ ನಡುವೆ ಕಂಡು ಬರುತ್ತೆ ಅಂತ ಏನಾದ್ರು ಕೇಳಿದರೆ ಕೃಷ್ಣ ಮತ್ತು ತುಂಗಭದ್ರಾ. ಇದು ಕೆ ಅಂದ್ರೆ ಕೃಷ್ಣ, ಟಿ ಅಂದ್ರೆ ತುಂಗಭದ್ರಾ. ಕೃಷ್ಣ ಮತ್ತು ತುಂಗಭದ್ರಾ ನದಿಗಳ ನಡುವೆ ಕಂಡು ಬರುವಂತಹ ಭೂಪ್ರದೇಶವನ್ನೇ ನಾವು ದೋಹಬ್ ಪ್ರದೇಶ ಅಂತೇಳಿ ಕರಿತೀವಿ ಸ್ನೇಹಿತರೆ. ಸೊ ಇನ್ನ ವಿಶೇಷವಾಗಿ ದಕ್ಷಿಣದ ಮೈದಾನ ಏನು ಅಂತ ನಾವು ನೋಡೋದಾದ್ರೆ, ಸೊ ದಕ್ಷಿಣ ಮೈದಾನಕ್ಕೂ ಉತ್ತರ ಕರ್ನಾಟಕದ ಮೈದಾನಕ್ಕೆ ಇರುವಂತ ಡಿಫರೆನ್ಸ್ ಬಗ್ಗೆ ನಾನು ಮಾತಾಡಿದೆ. ಇನ್ನು ದಕ್ಷಿಣ ಮೈದಾನ ಅಂತ ಬಂದಾಗ ದಕ್ಷಿಣದ ಮೈದಾನ ತುಂಗಭದ್ರಾ ನದಿಯಿಂದ ಚಾಮರಾಜನಗರ ಜಿಲ್ಲೆಯವರೆಗೂ ವಿಸ್ತರಿಸಿರುವಂತ ಭೂಪ್ರದೇಶವನ್ನೇ ನಾವೇನಂತ ಕರಿತೀವಪ್ಪ ಅಂದ್ರೆ ಸೊ ವಿಶೇಷವಾಗಿ ಇದನ್ನ ದಕ್ಷಿಣದ ಮೈದಾನ ಅಂತ ಕರಿತೀವಿ. ಯಾಕೆ ನಾವು ತುಂಗಭದ್ರಾ ನದಿಯನ್ನ ತಗೋತೀವಪ್ಪ ಅಂದ್ರೆ ತುಂಗಭದ್ರಾ ನದಿಯು ಕರ್ನಾಟಕದ ಈಶಾನ್ಯ ದಿಕ್ಕಿಗೆ ಹರಿಯುವಂತ ನದಿ. ಸೊ ಇದೇನಾಗತ್ತಪ್ಪ ಅಂದ್ರೆ ಮಲೆನಾಡಿನಿಂದ ಈಶಾನ್ಯ ಜಿಲ್ಲೆಗಳಿಗೆ ಕರ್ಕೊಂಡು ಹೋಗುತ್ತೆ. ಆ ಸಂದರ್ಭದಲ್ಲಿ ಈ ನದಿ ಏನ್ ಮಾಡುತ್ತೆ ಅಂದ್ರೆ ಕರ್ನಾಟಕವನ್ನ ಮೇಲ್ಭಾಗವನ್ನ ಉತ್ತರ ಕರ್ನಾಟಕ, ಕೆಳಭಾಗವನ್ನ ದಕ್ಷಿಣ ಕರ್ನಾಟಕವಾಗಿ ಡಿವೈಡ್ ಮಾಡುತ್ತೆ. ಅದಕ್ಕೋಸ್ಕರ ಇದನ್ನ ತುಂಗಭದ್ರಾ ನದಿಯಿಂದ ಚಾಮರಾಜನಗರದವರೆಗಿನ ಮೈದಾನ ಪ್ರದೇಶವನ್ನೇ ನಾವು ದಕ್ಷಿಣದ ಮೈದಾನ ಪ್ರದೇಶ ಅಂತ ಕರಿತೀವಿ. ಇನ್ನು ವಿಶೇಷವಾಗಿ ಯಾವ ಜಿಲ್ಲೆಗಳು ಬರುತ್ತೆ ಅಂತ ಸಹಜವಾಗಿ ನಮ್ಗೆ ಗೊತ್ತಿರುತ್ತೆ. ಚಾಮರಾಜನಗರ, ಮೈಸೂರು, ಮಂಡ್ಯ, ಹಾಸನ, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಸೊ ಚಿಕ್ಕಬಳ್ಳಾಪುರ, ಕೋಲಾರ, ಚಿತ್ರದುರ್ಗದಂತ ಜಿಲ್ಲೆಗಳು ವಿಶೇಷವಾಗಿ ದಕ್ಷಿಣದ ಮೈದಾನದಲ್ಲಿ ಕಂಡು ಬರುವಂತ ಜಿಲ್ಲೆಗಳು ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಸೊ ಹಾಗಾದ್ರೆ ದಕ್ಷಿಣದ ಮೈದಾನವನ್ನ ನಾವು ವಿಶೇಷವಾಗಿ ಮೈಸೂರು ಪ್ರಸ್ಥಭೂಮಿ ಅಂತೇಳಿ ನಾವು ಕನ್ಸಿಡರ್ ಮಾಡ್ತೀವಿ. ಇನ್ನ ದಕ್ಷಿಣದ ಮೈದಾನ ಅಂತ ಬಂದಾಗ ಇದು ಯಾವ ಶೇಪ್ ಅಲ್ಲಿ ಇದೆ ಅಂತ ಏನಾದ್ರೂ ಗೊತ್ತಾಗೋದಾದ್ರೆ
ಇದು ಪೂರ್ವಕ್ಕೆ ಇಳಿಜಾರಾಗಿದೆ. ಸೊ ಇದೇನಾಗಿದೆಯಪ್ಪ ಅಂದ್ರೆ ಪೂರ್ವದ ಕಡೆ ಇಳಿಜಾರಾಗಿ ಹೋಗಿದೆ. ಸೊ ಇಂಥ ದಕ್ಷಿಣದ ಮೈದಾನ ಉತ್ತರ ಕರ್ನಾಟಕದ ಮೈದಾನಕ್ಕೆ ಹೋಲಿಸಿದರೆ ಅತಿ ಹೆಚ್ಚು ಮಳೆಯನ್ನ ಪಡೆಯುವಂತ ಪ್ರದೇಶಗಳನ್ನ ವ್ಯಾಪ್ತಿಯನ್ನ ಈ ದಕ್ಷಿಣದ ಮೈದಾನ ಒಳಗೊಂಡಿದೆ. ಅದಕ್ಕೋಸ್ಕರ ದಕ್ಷಿಣದ ಮೈದಾನದಲ್ಲಿ ಬೆಳೆಯುವಂತಹ ಪ್ರಮುಖ ಬೆಳೆಗಳು ರಾಗಿ, ಶೇಂಗಾ, ಭತ್ತ, ಕಬ್ಬು, ಮೆಕ್ಕೆಜೋಳ, ತೆಂಗು, ಬಾಳೆ ಮತ್ತು ತೊಗರಿಯನ್ನ ಈ ಭಾಗದಲ್ಲಿ ಅತಿ ಹೆಚ್ಚು ಬೆಳೆಯಲಾಗ್ತಾ ಇದೆ. ಅಂದ್ರೆ ಈ ಬೆಳೆಗಳಿಗೆ ಬೇಕಾದಂತ ಪೂರಕವಾದಂತ ವಾತಾವರಣ ದಕ್ಷಿಣದ ಮೈದಾನದಲ್ಲಿದೆ. ಮಳೆ ಚೆನ್ನಾಗಾಗ್ತಾ ಇದೆ, ನೀರಾವರಿ ಸಿಸ್ಟಮ್ ಇದೆ, ಇರಿಗೇಷನ್ ಸಿಸ್ಟಮ್ ಇದೆ. ಆ ಕಾರಣಕ್ಕೋಸ್ಕರ ಇಲ್ಲಿ ಈ ರೀತಿಯಾದಂತ ಪ್ರಮುಖ ಬೆಳೆಗಳನ್ನ ಇಲ್ಲಿ ಬೆಳೆಯಲಾಗ್ತಾ ಇದೆ. ಹಾಗಾದ್ರೆ ದಕ್ಷಿಣದ ಮೈದಾನ ಅಂತ ಬಂದಾಗ ನೋಡಿ, ದಕ್ಷಿಣದ ಮೈದಾನ ವಿಶೇಷವಾಗಿ ನಮಗೆ ಅನೇಕ ಪರ್ವತ ಶಿಖರಗಳನ್ನ ಒಳಗೊಂಡಿದೆ. ಯಾವ್ಯಾವು, ಯಾಕಂದ್ರೆ ಇಲ್ಲಿ ಏನಾದ್ರೂ ದಕ್ಷಿಣದ ಮೈದಾನದ ಮೇಲೆ ಕ್ವಶನ್ಸ್ ಆಲ್ಮೋಸ್ಟ್ ಟಚ್ ಮಾಡಿದಾರೆ. ಇಲ್ಲಿ ಪರ್ವತ ಶಿಖರಗಳ ಮೇಲೆನೆ ಕ್ವಶನ್ಸ್ ಅನ್ನ ಟಚ್ ಮಾಡ್ತಾನೆ. ಈಗ ಉದಾಹರಣೆ ನೋಡಿ, ಬಿಳಿಗಿರಿ ರಂಗನ ಬೆಟ್ಟ ಯಾವ ಡಿಸ್ಟಿಕ್ ಅಲ್ಲಿ ಇದೆ ಅಂತ ಬಂದಾಗ ಅದು ಚಾಮರಾಜನಗರ ಜಿಲ್ಲೆನಲ್ಲಿದೆ. ಸೊ ಈ ಬಿಳಿಗಿರಿ ರಂಗನ ಬೆಟ್ಟ ಅಂತ ಬಂದಾಗ ಇದು ಇತ್ತೀಚೆಗೆ ಬಿಳಿಗಿರಿ ರಂಗನ ಬೆಟ್ಟವನ್ನು ನಾವೇನಂತ ಘೋಷಣೆ ಮಾಡಿದೇವಪ್ಪ ಅಂದ್ರೆ ಒಂದು ಹುಲಿ ಸಂರಕ್ಷಣಾ ತಾಣವನ್ನಾಗಿ ಘೋಷಣೆ ಮಾಡಿದೀವಿ, BRT. ಇದು ಒಂದು ಬಿಳಿಗಿರಿ ರಂಗನ ಬೆಟ್ಟ ಯಾವ ಡಿಸ್ಟಿಕ್ ಅಲ್ಲಿ ಇದೆ ಅಂತ ಬಂದಾಗ ಚಾಮರಾಜನಗರ. ಇದರ ವಿಶೇಷತೆ ಏನು ಅಂತ ಬಂದಾಗ ಇದನ್ನ ಬಿಳಿಗಿರಿ ರಂಗನ ಬೆಟ್ಟವನ್ನ ಹುಲಿ ಸಂರಕ್ಷಣಾ ತಾಣವನ್ನಾಗಿ ಘೋಷಣೆ ಮಾಡಿದೀವಿ. ಇನ್ನು ಕವಲೇದುರ್ಗ ಬೆಟ್ಟ ಇದೆ ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ, ಮಲೆ ಮಹದೇಶ್ವರ ಬೆಟ್ಟ ಇದೆ ಚಾಮರಾಜನಗರದಲ್ಲಿ. ಇನ್ ಬಹಳ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ನಂದಿ ಬೆಟ್ಟ ಇದೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ. ಈ ನಂದಿ ಬೆಟ್ಟದಲ್ಲಿ ವಿಶೇಷವಾಗಿ ಯೋಗಾನಂದೀಶ್ವರ ಮತ್ತು ಭೋಗನಂದೀಶ್ವರ ಎನ್ನುವಂತ ಎರಡು ಹಿಸ್ಟೋರಿಕಲ್ ಆದಂತ ಟೆಂಪಲ್ ಇದೆ. ಅಂಡ್ ನಂದಿ ಬೆಟ್ಟ ಅಂತ ಬಂದಾಗ ಇದು ಮಹಾತ್ಮ ಗಾಂಧೀಜಿಯವರ ಅಚ್ಚುಮೆಚ್ಚಿನ ಸ್ಥಳವಾಗಿದೆ. ಇದು ಇಲ್ಲಿ ಟಿಪ್ಪು ಡ್ರಾಪ್, ವಿಶೇಷವಾಗಿ ಇಲ್ಲಿ ಏನಿದೆಯಪ್ಪ ಅಂದ್ರೆ ಟಿಪ್ಪು ಡ್ರಾಪ್ ಇದೆ. ಇನ್ನ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಇದೆ, ಇದು ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ. ಸೊ ಇದು ವಿಶೇಷವಾಗಿ 1450 ಮೀಟರ್ ಹೈಟ್ ಇದೆ ಸ್ನೇಹಿತರೆ. ಇನ್ನ ಚನ್ನಗಿರಿ ಬೆಟ್ಟ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಲ್ಲಿ ಬರುತ್ತೆ, 1440. ಇನ್ನ ಶಿವಗಂಗೆ ಬೆಟ್ಟ ಇದೆ, ಬೆಂಗಳೂರು ಗ್ರಾಮಾಂತರದಲ್ಲಿದೆ ಶಿವಗಂಗೆ ಬೆಟ್ಟ. ಇಲ್ಲಿ ವಿಶೇಷವಾಗಿ ನೋಡಿ, ಅಲ್ಲಿ ಶಾಂತಲಾ ಡ್ರಾಪ್ ವಿಶೇಷವಾಗಿ ಕಂಡು ಬರುತ್ತೆ. ಇಲ್ಲಿ ಕಂಡು ಬರುವಂತ ವಿಶೇಷವಾದಂತ ದೇವಸ್ಥಾನ ಯಾವುದು ಅಂತ ಕೇಳಿದಾಗ ಗವಿ ಗಂಗಾಧರೇಶ್ವರ ಟೆಂಪಲ್ ಬರುತ್ತೆ. ಈ ಶಿವಗಂಗೆ ಬೆಟ್ಟವನ್ನ ನಾವು ದಕ್ಷಿಣದ ಕಾಶಿ ಅಂತ ಕರಿತೀವಿ, ದಕ್ಷಿಣದ ಕಾಶಿ ಅಂತ ಕರಿತೀವಿ. ಇನ್ನ ದೇವರ ಬೆಟ್ಟ ಬರುತ್ತೆ ಚಿಕ್ಕಬಳ್ಳಾಪುರದಲ್ಲಿ, ಸಾವಂದುರ್ಗ ಬರುತ್ತೆ ಬೆಂಗಳೂರು ದಕ್ಷಿಣ ಅಥವಾ ರಾಮನಗರ ಜಿಲ್ಲೆನಲ್ಲಿ ಬರುತ್ತೆ, 1226 ಮೀಟರ್ ಹೈಟ್ ಇದೆ. ದೇವರಾಯನ ದುರ್ಗ ಬರುತ್ತೆ ತುಮಕೂರು ಡಿಸ್ಟಿಕ್, 1204 ಮೀಟರ್ ಇದೆ. ಮಧುಗಿರಿ ಬರುತ್ತೆ ತುಮಕೂರು, 1194 ಮೀಟರ್ ಹೈಟ್ ಇದೆ. ಜೋಗಿಮಟ್ಟಿ ಚಿತ್ರದುರ್ಗ ಜಿಲ್ಲೆನಲ್ಲಿ ಕಂಡು ಬರುತ್ತೆ, 1159 ಮೀಟರ್ ಹೈಟ್ ಇದೆ. ಚಿತ್ರದುರ್ಗ ಬೆಟ್ಟ ಇದೆ, ಚಿತ್ರದುರ್ಗ 1126. ಮೇಲ್ಕೋಟೆ ಬೆಟ್ಟ ಮಂಡ್ಯ 1104. ಚಾಮುಂಡಿ ಬೆಟ್ಟ ಮೈಸೂರು 1073. ಇಷ್ಟು ಪರ್ವತ ಶಿಖರಗಳು ನಮಗೆ ವಿಶೇಷವಾಗಿ ಕರ್ನಾಟಕದ ದಕ್ಷಿಣದ ಮೈದಾನದಲ್ಲಿ ಕಂಡು ಬರುತ್ತೆ. ಇನ್ನು ವಿಶೇಷವಾಗಿ ಈ ಒಂದು ಮೌಂಟೇನ್ ಪೀಕ್ಸ್ ಅಲ್ಲಿ, ಈ ಒಂದು ಪ್ರಮುಖ ಪರ್ವತ ಶಿಖರಗಳಲ್ಲಿ ವಿಶೇಷವಾದಂತ ಮಾಹಿತಿ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಕೂಡ ನೀವೇನ್ ಅನ್ಕೊಂಡಿದ್ರಿ, ಸೊ ಕರ್ನಾಟಕದ ವಿಶೇಷವಾದಂತಂದ್ರೆ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಯಾವುದು ಅಂತ. ಸೊ ಇಲ್ಲಿವರೆಗೂ ಕೂಡ ಮಧುಗಿರಿ ಬೆಟ್ಟನೇ ಬರ್ತಾ ಇತ್ತು. ಸೊ ಈ ಮಧುಗಿರಿ ಬೆಟ್ಟಕ್ಕೆ ರಿಪ್ಲೇಸ್ಮೆಂಟ್ ಆಗಿದೆ, ಯಾಕಂದ್ರೆ ಮಧುಗಿರಿ ಬೆಟ್ಟ 1194 ಇದೆ. ಯಾವ್ದು ಸರ್ ರಿಪ್ಲೇಸ್ಮೆಂಟ್ ಆಗಿದೆ ಅಂದ್ರೆ ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಬೆಂಗಳೂರು ದಕ್ಷಿಣ ಅಥವಾ ರಾಮನಗರ ಜಿಲ್ಲೆಯಲ್ಲಿ ಬರುವಂತ ಸಾವನದುರ್ಗ ಬೆಟ್ಟ ಏನಿದೆ ಅದು ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಅಂತೇಳಿ ನಾವು ಅದನ್ನ ಕನ್ಸಿಡರ್ ಮಾಡ್ತೀವಿ. ಸೊ ಈ ಏಕಶಿಲಾ ಬೆಟ್ಟ ಏನಿದೆ, ಈ ಒಂದು ಏಕಶಿಲಾ ಬೆಟ್ಟದ ಮೇಲೆ ಯಾವ ಹಿಸ್ಟೋರಿಕಲ್ ಆದಂತ ಟೆಂಪಲ್ ಇದೆ ಅಂತ ಏನಾದ್ರು ಕೇಳಿದ್ರೆ ನಂದಿಗುಡಿ ಎನ್ನುವಂತ ಒಂದು ಹಿಸ್ಟೋರಿಕಲ್ ಆದಂತ ಟೆಂಪಲ್ ಇದೆ. ಸೊ ಹಾಗಾಗಿ ಇದು ಅಪ್ಡೇಟ್, ಇದು ನೋಟ್ ಮಾಡ್ಕೊಳ್ಳಿ. ಏಷ್ಯಾದ ಅತಿ ದೊಡ್ಡ ಏಕಶಿಲಾ ಬೆಟ್ಟ ಸಾವಂದುರ್ಗ. ಇನ್ನಾಗಾದ್ರೆ ನಮ್ಮ ಮಧುಗಿರಿ ಏಕಶಿಲಾ ಬೆಟ್ಟ ಅಂತ ಬಂದಾಗ ಇದು ಏಷ್ಯಾದ 2ನೇ ದೊಡ್ಡ ಏಕಶಿಲಾ ಬೆಟ್ಟ, 1194 ಮೀಟರ್ ಇದೆ. ಈ ಒಂದು ದೇವಸ್ಥಾನದ ಮೇಲಿರುವಂತ ಪ್ರಮುಖವಾದಂತ ಟೆಂಪಲ್ ಯಾವುದು ಅಂತ ಬಂದಾಗ ನೋಡಿ, ಇದು ವೆಂಕಟರಮಣ ಟೆಂಪಲ್. ಇದು ಕೂಡ ಕಳೆದ ಎಕ್ಸಾಮ್ ಅಲ್ಲಿ ಕ್ವಶನ್ಸ್ ಆಗಿದೆ. ಸೊ ಇವೆರಡೂ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲ ಏಷ್ಯಾದ ಏಕಶಿಲಾ ಬೆಟ್ಟ ಯಾವುದು ಅಂತ ಕೇಳ್ಬೋದು, ಅಥವಾ ಅದರ ದೇವಸ್ಥಾನ ಯಾವುದು ಅಂತ ಆದ್ರೂ ಕೇಳ್ಬೋದು. ಈ ಎರಡನ್ನು ಕೂಡ ನೀವು ಕರೆಕ್ಟ್ ಆಗಿ ನೋಟ್ ಮಾಡ್ಕೋಬೇಕಾಗತ್ತೆ, ಅಪ್ಡೇಟ್ ಮಾಡ್ಕೋಬೇಕಾಗತ್ತೆ. ಸೊ ಸ್ನೇಹಿತರೆ, ನೀವು ಇಷ್ಟನ್ನ ನೋಡಿದ್ರೆ ದಕ್ಷಿಣದ ಮೈದಾನಗಳು ನಿಮ್ಗೆ ಸಾಕಾಗತ್ತೆ. ಆದ್ರೆ ಇವತ್ತಿನ ಟಾಪಿಕ್ ಅಲ್ಲಿ ವಿಶೇಷವಾಗಿ ಒಂದು ಕ್ರೂಷಿಯಲ್ ವಿಚಾರವನ್ನ ನಾವು ಮಾತಾಡಬೇಕು. ಯಾಕಂದ್ರೆ ಸೊ ಯಾವುದೇ ನೀವು ಎಕ್ಸಾಮ್ಸ್ ಅನ್ನು ತೆಗೆದಾಗ ನಿಮ್ಗೆ ದ್ವೀಪಗಳು ಅಂತ ಬಂದಾಗ ದ್ವೀಪಗಳ ಬಗ್ಗೆ ಮಾಹಿತಿಯನ್ನ ಕೇಳ್ತಾ ಇರ್ತೇನೆ. ದ್ವೀಪಗಳು ಅಂತ ಬಂದಾಗ ನೋಡಿ ವಿಶೇಷತೆ ಇದೆ. ಸೊ ಇಲ್ಲಿ ಅಂತರ್ ನದಿ ದ್ವೀಪ ಅಂತ ಇದೆ, ಸಮುದ್ರ ಅಥವಾ ಸಾಗರದ ದ್ವೀಪ ಅಂತ ಇದೆ.
ಇಲ್ಲಿ ನಾನು ಅಂತರ್ನದಿ ದ್ವೀಪಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಇದು ವಿಶೇಷವಾಗಿ ನಾನು ಯಾವ ದ್ವೀಪದ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಅಂದ್ರೆ ಸಮುದ್ರ ಮತ್ತು ಸಾಗರಗಳ ನಡುವೆ ಕಂಡು ಬರುವಂತ ಭೂಪ್ರದೇಶವನ್ನ ನಾವು ದ್ವೀಪ ಅಂತ ಹೇಳಿ ನಾವೇನ್ ಕನ್ಸಿಡರ್ ಮಾಡ್ತೀವಿ ಅಂತ ದ್ವೀಪಗಳ ಬಗ್ಗೆ ನಾನು ಇವತ್ತು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ. ಸೊ ಇನ್ನು ವಿಶೇಷವಾಗಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾವೆಲ್ಲ ಪ್ರಮುಖವಾದಂಥ ದ್ವೀಪಗಳು ಕಂಡು ಬರುತ್ತೆ ಅಂತ ಬಂದಾಗ ನೋಡಿ, ಕಾರವಾರ, ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಬಂದರ್ ಏನಿದೆ ಅಥವಾ ಕಾರವಾರದ ಬೀಚಸ್ ಏನಿದೆ ಅಲ್ಲಿ ಕಂಡು ಬರುವಂತಹ ವಿಶೇಷವಾದಂಥ ದ್ವೀಪ ಯಾವುದು ಅಂತ ಬಂದಾಗ ಒಂದು ಕಾಜಿಗುಡ್ಡ, ದೇವಗಡ, ಅಂಜು ದ್ವೀಪ, ಮುಗೆರೆಗುಡ್ಡ ಅಂತ ಎನ್ನುವಂತ ದ್ವೀಪಗಳು ಕಂಡು ಬರುತ್ತೆ. ಇನ್ನು ಹೊನ್ನಾವರದ ಸಮೀಪ ಬಸವರಾಜನ ದುರ್ಗ ದ್ವೀಪ ಕಂಡು ಬರುತ್ತೆ. ಇನ್ನ ಕೂರ್ಮಗಡ ಮತ್ತು ದೇವಭಾಗ ಎನ್ನುವಂತ ದ್ವೀಪಗಳು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡು ಬರುವಂತ ಅತಿ 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 ವಿಶೇಷವಾದಂತ ದ್ವೀಪಗಳು. ಇದನ್ನು ಹೊರತುಪಡಿಸಿದ್ರೆ ಉಡುಪಿ ಡಿಸ್ಟಿಕ್ ಅಲ್ಲಿ ಸೆಂಟ್ ಮೇರಿಸ್ ಎನ್ನುವಂತ ದ್ವೀಪ ಕಂಡು ಬರುತ್ತೆ, ಪನ್ನಾ ದ್ವೀಪ ಕಂಡು ಬರುತ್ತೆ. ಹಾಗಾದ್ರೆ ಎಲ್ಲದಕ್ಕಿಂತ ವಿಶೇಷವಾಗಿ ಇಲ್ಲಿ ಏನ್ ಕ್ವಶನ್ ಕೇಳ್ತಾನಪ್ಪ ಅಂದ್ರೆ, ಸೊ ಉಡುಪಿನಲ್ಲಿ ಕಂಡು ಬರುವಂತ, ಉಡುಪಿಯ ಮಲ್ಪೆನಲ್ಲಿ ಕಂಡು ಬರುವಂತ ಪ್ರಮುಖವಾದಂತ ದ್ವೀಪ ಯಾವ್ದಪ್ಪ ಅಂದ್ರೆ ಸೆಂಟ್ ಮೇರಿಸ್ ದ್ವೀಪ ಅಂತ ಕರಿತೀವಿ. ಈ ಸೆಂಟ್ ಮೇರಿಸ್ ದ್ವೀಪದಲ್ಲಿ ಅತಿ ಹೆಚ್ಚು ಕೋಕೋನಟ್ ಅಥವಾ ತೆಂಗಿನಕಾಯಿಗಳು ಕಂಡು ಬರೋದ್ರಿಂದ ಇದನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಕೋಕೋನಟ್ ದ್ವೀಪ ಅಂತೇಳಿ ನಾವು ಇದನ್ನ ಕನ್ಸಿಡರ್ ಮಾಡ್ತೀವಿ ಸ್ನೇಹಿತರೆ. ಇದನ್ನ ರೌಂಡ್ ಅಪ್ ಮಾಡ್ಕೊಳ್ಳಿ, ಇದೇ ಎಕ್ಸಾಮ್ ಅಲ್ಲಿ ನಿಮ್ಗೆ ಕ್ವಶನ್ ಆಗೋದು. ವೆರಿ ವೆರಿ ಇಂಪಾರ್ಟೆಂಟ್. ಮಲ್ಪೆ ಸಮೀಪ ಸೆಂಟ್ ಮೇರಿಸ್ ದ್ವೀಪವಿದ್ದು ಇದನ್ನ ಕೋಕೋನಟ್ ಐಲ್ಯಾಂಡ್ ಅಂತ ಕರಿತೀವಿ. ಹಾಗಾದ್ರೆ ವಿಶೇಷವಾಗಿ ನೋಡಿ, ಈ ಸೆಂಟ್ ಮೇರಿಸ್ ದ್ವೀಪ ಅಂತ ಬಂದಾಗ ಇದರ ವಿಶೇಷತೆ ಏನು ಅಂತ ಬಂದಾಗ, ಸೆಂಟ್ ಮೇರಿಸ್ ದ್ವೀಪ ಇದು ಕರ್ನಾಟಕದಲ್ಲೇ ಅತ್ಯಂತ ದೊಡ್ಡ ದ್ವೀಪ ಅಂತೇಳಿ ನಾವು ಸೆಂಟ್ ಮೇರಿಸ್ ಐಲ್ಯಾಂಡ್ ಅನ್ನ ನಾವು ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಮತ್ತೊಂದು ವಿಶೇಷವಾದಂತಹ ಪಾಯಿಂಟ್ ಇದೆ, ನೀವು ನೋಡಿದ್ರೆ ಗೊತ್ತಾಗತ್ತೆ. ಉತ್ತರ ಕನ್ನಡದ ಮುರುಡೇಶ್ವರದ ಸಮೀಪ, ಎಷ್ಟು ಎಕ್ಸಾಂಪಲ್ ಆಗಿದೆ ಇದು ಕ್ವಶನ್. ಉತ್ತರ ಕನ್ನಡದ ಮುರುಡೇಶ್ವರದ ಸಮೀಪ ನೇತ್ರಾಣಿ ದ್ವೀಪ ಇದೆ, ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಐಲ್ಯಾಂಡ್ಸ್. ನೇತ್ರಾಣಿ ದ್ವೀಪ ಇದೆ. ಈ ನೇತ್ರಾಣಿ ದ್ವೀಪದಲ್ಲಿ ವಿಶೇಷವಾಗಿ ನಮ್ಗೆ ಏನ್ ಕಂಡು ಬರುತ್ತಪ್ಪ ಅಂದ್ರೆ ಅತಿ ಹೆಚ್ಚು ಪಾರಿವಾಳಗಳ ಸಂಖ್ಯೆ ಅಧಿಕವಾಗಿರೋದ್ರಿಂದ ಈ ನೇತ್ರಾಣಿ ದ್ವೀಪವನ್ನ ನಾವೇನಂತ ಕರಿತೀವಪ್ಪ ಅಂದ್ರೆ ಪಿಜನ್ ಐಲ್ಯಾಂಡ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಪಿಜನ್ ಐಲ್ಯಾಂಡ್ಸ್ ಅಂತ ಕರಿತೀವಿ, ಅಥವಾ ಇದನ್ನ ಪಾರಿವಾಳಗಳ ದ್ವೀಪ ಅಂತೇಳಿ ಕರಿತೀವಿ. ನೋಟ್ ಮಾಡ್ಕೋಬೇಕಿದೆ, ಇಂಪಾರ್ಟೆಂಟ್. ಇದನ್ನ ಬಿಟ್ರೆ ಮತ್ತೊಂದು ವಿಶೇಷವಾದಂತ ದ್ವೀಪ ಯಾವ್ದಪ್ಪ ಅಂದ್ರೆ ಉತ್ತರ ಕರ್ನಾಟಕದಲ್ಲಿ ಬರುವಂತ ಗೋಕರ್ಣದ ಸಮೀಪ ಓಂ ಬೀಚ್ ಕಂಡು ಬರುತ್ತದೆ. ಯಾವ ಬೀಚು? ಓಂ ಬೀಚ್ ಕಂಡು ಬರುತ್ತೆ. ಸೊ ಈ ಓಂ ಬೀಚ್ ಅಂತ ನಾವು ಇದನ್ನ ಯಾಕೆ ಕನ್ಸಿಡರ್ ಮಾಡ್ತೀವಪ್ಪ ಅಂದ್ರೆ ಮೇಲ್ಭಾಗದಿಂದ ನೋಡಿದಾಗ ಇದು ಓಂ ಶೇಪ್ ಅಲ್ಲಿ ಕಂಡು ಬರುತ್ತೆ. ಮೊನ್ನೆ ಎಕ್ಸಾಂಪಲ್ ಕ್ವಶನ್ ಕೇಳಿದ್ದ ಓಂ ಬೀಚ್ಗಳು ಯಾವ ಆಕಾರದಲ್ಲಿ ಇರ್ತವೆ ಅಂತೇಳಿ. ಸೊ ಕೂಡ ಅದನ್ನ ನೋಟ್ ಮಾಡಿದೀನಿ, ನೋಟ್ ಮಾಡ್ಕೊಳ್ಳಿ. ಓಂ ಬೀಚ್ಗಳು ಅರ್ಧಚಂದ್ರಾಕೃತಿಯಾಗಿರುತ್ತವೆ. ಓಂ ಬೀಚ್ಗಳು ಅರ್ಧಚಂದ್ರಾಕೃತಿಯಾಗಿರೋದನ್ನ ನಾವು ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಇನ್ನು ವಿಶೇಷವಾಗಿ ಇಲ್ಲೊಂದು ಪಾಯಿಂಟ್ ಇದೆ ನೋಡಿ, ಭೂ ಶಿಖರಗಳಿಲ್ಲದ ಕರಾವಳಿ ಅಂಚಿನ ನೇರ ಕಡಲ ತೀರಕ್ಕೆ ಮರವಂತೆ ಕಡಲ ತೀರವು ಉತ್ತಮ ಉದಾಹರಣೆಯಾಗಿದೆ. ಅಂದ್ರೆ ಯಾವುದೇ ರೀತಿಯಾದಂಥ ಭೂ ಶಿಖರಗಳಿಲ್ಲದೆ ಅಂಚು ಏನಾಗಿದೆಯಪ್ಪ ಅಂದ್ರೆ ನೇರವಾಗಿ ಕಡಲ ತೀರಕ್ಕೆ ಇದು ಚಾಚ್ಕೊಂಡಿದೆ. ಇದಕ್ಕೆ ಪ್ರಮುಖ ಉದಾಹರಣೆ ಯಾವುದು ಅಂತ ಬಂದಾಗ ಮರವಂತೆ ಕಡಲ ತೀರ ಏನಿದೆ ಅದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗತ್ತೆ. ಇನ್ನ ಭಟ್ಕಳದ ದಕ್ಷಿಣದಲ್ಲಿರುವ ಬೀಚ್ಗಳು ಯಾವುದೇ ರೀತಿಯಾದಂತ ಭೂ ಶಿಖರಗಳನ್ನ ಹೊಂದಿಲ್ಲ. ಸೊ ಅದಕ್ಕೋಸ್ಕರ ಇದನ್ನ ನಾವ್ ಏನಂತ ಕರಿತೀವಪ್ಪ ಅಂದ್ರೆ ಹೆಡ್ ಲ್ಯಾಂಡ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ. ಸೊ ಹಾಗಾಗಿ ಇದು ಹೊಂದಿಲ್ಲದೆ ಇವೇನಾಗಿದವಪ್ಪ ಅಂದ್ರೆ ನೀಳವಾಗಿದ್ದಾವೆ, ಸ್ಟ್ರೈಟ್ ಆಗಿದ್ದಾವೆ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಇನ್ನ ಸೂರತ್ಕಲ್, ಸೋಮೇಶ್ವರ, ಬೈಂದೂರು ಬಳಿಯ ಕರಾವಳಿಯಲ್ಲಿ ಕಡಿದಾದ ಇಳಿಜಾರಿನ ಭೂ ಸ್ವರೂಪಗಳು ನಮ್ಗೆ ವಿಶೇಷವಾಗಿ ಕಂಡು ಬರುತ್ತೆ. ಇದು ಮೈದಾನಕ್ಕೂ ಮತ್ತು ಕರಾವಳಿಯ ಮಿಡಲ್ ಅಲ್ಲಿ ಇದು ಕಂಡು ಬರುತ್ತೆ. ವಿಶೇಷವಾಗಿ ಇದನ್ನ ನಾವು ನೋಡ್ತಾ ಹೋಗ್ತೀವಿ. ಇನ್ನ ಸೆಂಟ್ ಮೇರಿಸ್ ದ್ವೀಪ ಅಂತ ಬಂದಾಗ ನೋಡಿ, ಸೆಂಟ್ ಮೇರಿಸ್ ದ್ವೀಪದಲ್ಲಿ ವಿಶೇಷವಾಗಿ ಆಮ್ಲೀಯ ಅಗ್ನಿಶಿಲೆಗಳು ಕಂಡು ಬರುತ್ತೆ. ಏನ್ ಆಮ್ಲೀಯ ಅಗ್ನಿಶಿಲೆಗಳು ಅಂತ ಬಂದಾಗ ಯಾವ ಶಿಲೆಗಳಲ್ಲಿ ಸಿಲಿಕಾನ್ ಅಂಶ ಅಧಿಕವಾಗಿರುತ್ತದೆಯೋ ಅದನ್ನ ಆಮ್ಲೀಯ ಅಗ್ನಿಶಿಲೆಗಳು ಅಂತ ಕರಿತೀವಿ. ಅತಿ ವಿಶೇಷವಾಗಿ ಸೆಂಟ್ ಮೇರಿಸ್ ದ್ವೀಪದಲ್ಲಿ ಆಮ್ಲೀಯ ಅಗ್ನಿಶಿಲೆಗಳು ನಮ್ಗೆ ವಿಶೇಷವಾಗಿ ಕಂಡು ಬರೋದನ್ನ ನೋಡ್ತಾ ಹೋಗ್ತೀವಿ. ಇನ್ನ ಸೊ ಇದಿಷ್ಟು ನಿಮಗೆ ದ್ವೀಪಗಳಿಗೆ ಸಂಬಂಧಪಟ್ಟಂತ ಮಾಹಿತಿ ಆಗುತ್ತೆ. ಇಲ್ಲಿಗೆ ಸ್ನೇಹಿತರೆ ನಿಮಗೆ ವಿಶೇಷವಾಗಿ ನಿಮ್ಮ ಮುಂದಿನ ಎಕ್ಸಾಮ್ಸ್ಗೆ ಬೇಕಾದಂತ ಸೊ ಕರ್ನಾಟಕದ ಮೈದಾನ ಇರ್ಬೋದು, ಕರ್ನಾಟಕದ ಕರಾವಳಿ ಇರ್ಬೋದು, ಮತ್ತೆ ಕರ್ನಾಟಕದ ಪಶ್ಚಿಮ ಘಟ್ಟಗಳೇನಿರ್ಬೋದು ಇದನ್ನ ನಿಮಗೆ ಸವಿವರವಾಗಿ ನಾನು ವಿಸ್ತಾರ ಮಾಡಿದ್ದೀನಿ ಸ್ನೇಹಿತರೆ. ಇನ್ನ
ಈ ಒಂದು ಫಸ್ಟ್ ಟಾಪಿಕ್ ಅಲ್ಲಿ ಇಷ್ಟು ಟಾಪಿಕ್ ಜೊತೆಗೆ ನನ್ನ ಪುಸ್ತಕವನ್ನು ಒಂದ್ಸಲಿ ರೆಫರ್ ಮಾಡಿದ್ರೆ ನಿಮಗೆ ಎಕ್ಸಾಮ್ ದೃಷ್ಟಿಯಿಂದ ಇದು ಸಾಕಾಗತ್ತೆ ಸ್ನೇಹಿತರೆ. ಮುಂದಿನ ತರಗತಿಯಲ್ಲಿ ನಿಮಗೆ ಕರ್ನಾಟಕದ ವಾಯುಗುಣಕ್ಕೆ ಸಂಬಂಧಪಟ್ಟಂತೆ, ಯಾಕಂದ್ರೆ ಇಲ್ಲಿ 1 ರಿಂದ 2 ಮಾರ್ಕ್ಸ್ ಇರುತ್ತೆ, ಆ ಕರ್ನಾಟಕದ ವಾಯುಗುಣದಲ್ಲೂ ಕೂಡ 1 ಮಾರ್ಕ್ಸ್ ಇರುತ್ತೆ. ಆ ಟಾಪಿಕ್ಗಳ ಬಗ್ಗೆ ನಾನು ನಿಮಗೆ ಚರ್ಚೆ ಮಾಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಎಲ್ಲರಿಗೂ ಒಳ್ಳೆಯದಾಗಲಿ.